ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಉತ್ಸವ ಮಾಡಕ್ಕೆ ಸಾಧ್ಯ ಆಗ್ತಾ ಇತ್ತಾ? ನೀವು ಅಲ್ಲಿ ಕೂರಕ್ ಸಾಧ್ಯ ಆಗ್ತಾ ಇತ್ತಾ? ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ ಸಾಧ್ಯ ಆಗ್ತಾ ಇತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಾದಂತ ನಾಗೇಂದ್ರ ಅವರೇ, ಇನ್ನೊಬ್ರು ನನ್ನ ಆತ್ಮೀಯ ಸ್ನೇಹಿತರು, ನನ್ನ ತಮ್ಮ ಆದಂತ ನಮ್ಮ ಪಕ್ಷದ ಮುಖಂಡರಾದಂತ ನಿಮ್ ಪ್ರೀತಿಯ ಶಾಸಕರಾದಂತ JN ಗಣೇಶ್ ಅವರೇ, ಇನ್ನೊಬ್ರು ನನ್ನ ಆತ್ಮೀಯರು, ನನ್ನ ತಮ್ಮ ಆದಂತ ಶಾಸಕರಾದಂತ ಭರತ್ ರೆಡ್ಡಿ ಅವರೇ, ನಾಗರಾಜ್ ಅವರೇ, ಲಕ್ಷ್ಮಣ್ ಅವರೇ, ಚಂದ್ರಕಾಂತ್ ಅವರೇ, ಶ್ರೀನಿವಾಸ್ ಅವರೇ, ಹಬೀಬ್ ರೆಹಮಾನ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರಿಂದ ಎಲ್ಲ ಅಕ್ಕ ತಂಗಿರಿ, ಅಣ್ಣ ತಮ್ಮಂದ್ರೆ, ಮಾಧ್ಯಮ ಸ್ನೇಹಿತರೆ, ಮಧ್ಯಾಗಿ 26 ಕಂಪನಿ ಉತ್ಸವದ ಶುಭಾಶಯನ ಕೋರಕ್ ಬಯಸ್ತಾ ಇದ್ದೀನಿ. ಇವತ್ತು ದಿನ ನೋಡಿ ಒಂದು ತಾಲೂಕ್ ಮಟ್ಟದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಉತ್ಸವ ಮಾಡ್ತಾರಂದ್ರೆ ನನ್ನ ಅನಿಸಿಕೆ ಅದ್ ಗಣೇಶ್ ಬಿಟ್ಟಿ ಬೇರೆಯವ್ರು ಯಾರಿಂದನೂ ಮಾಡಕ್ ಸಾಧ್ಯ ಆಗಲ್ಲ. ನಾನು ಬಹಳಷ್ಟು ಉತ್ಸವಗಳು ನೋಡಿದೀನಿ. ಇದು ತಾಲೂಕ್ ಮಟ್ಟದಲ್ಲಿ ಉತ್ಸವ. ನಮ್ದು ಹಂಪಿ ಉತ್ಸವ ಇದೇ ತಿಂಗಳಲ್ಲಿ 13, 14, 15 ನಾವು ಹಂಪಿ ಉತ್ಸವ ಮಾಡ್ತಾ ಇದೀವಿ. ಅಂದ್ರೆ ಈ ಉತ್ಸವ ನೋಡಿದ್ರೆ ಎಲ್ಲ ಒಂದ್ ಕಡೆ ನಾವೇ ಹಿಂದೆ ಇದ್ದಂಗೆ ಕಾಣ್ತಾ ಇದೆ ನನಗೆ. ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿಯಲ್ಲಿ, ಅದು ಜಿಲ್ಲಾವಾರು ಹಂಪಿ ಉತ್ಸವ ಅನ್ನೋ ಹಮ್ಮಿಕೊಂಡಿರೋದು. ನಾನ್ ಗಣೇಶ್ ಅವ್ರಿಗೆ ಕೇಳಿದೆ, ಎಷ್ಟು ಅನುದಾನ ಬಂದಿದೆ ಸರ್ಕಾರ ವತಿಯಿಂದ? ಇಲ್ಲ ಅಣ್ಣ, 2 ವರ್ಷದಿಂದ 2ನೇ ವರ್ಷ ನಾವು ಹಂಪಿ ಉತ್ಸವನ ಮಾಡಿರೋದು 70 ಲಕ್ಷ ಮಾತ್ರ ಬಂದಿದೆ ಅಂತ. ಮತ್ತೆ 70 ಲಕ್ಷದಲ್ಲಿ ಹೆಂಗೊಬ್ಬ ಮಾಡಕ್ ಸಾಧ್ಯ ಅಂದ್ರೆ, ಇಲ್ಲ ನನ್ನ ಜನಗಳಿಗೋಸ್ಕರ ಮತ್ತೆ ಕಂಪ್ನಿಗೋಸ್ಕರ ನಾನು ಏನ್ ಮಾಡಿದ್ರು ಕಡಿಮೆ, ನನ್ನ ಸ್ವಂತ ದುಡ್ಡಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದ್ರು. ನಾನು ನಮ್ಮ ಜಿಲ್ಲೆಯಲ್ಲಿ ಹಂಪಿ ಉತ್ಸವ ನಾವು ಏನ್ ಮಾಡ್ತಾ ಇದೀವಿ, ಕನಿಷ್ಠ 14 ಇಂದ 15 ಕೋಟಿ ಆಗ್ತದೆ. ಇವ್ರು ಬರೇ ಸರ್ಕಾರ ವತಿಯಿಂದ 70 ಲಕ್ಷ ರೂಪಾಯಿ ತಗೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದಾರಲ್ಲ, ನಿಜವಾಗ್ಲೂ ನಾನು ನಿಮ್ಮೆಲ್ಲರ ಪರವಾಗಿ ಗಣೇಶ್ ಅವ್ರಿಗೆ ದೊಡ್ಡ ಸೆಲ್ಯೂಟ್ ಅನ್ನ ಎಳಕ್ ಬಯಸ್ತೇನೆ ನಾನು. ಏನಕ್ಕಂದ್ರೆ ಇದು ಮನ್ಸಾರೆ ಮಾಡ್ತಾ ಇರೋದು. ಇದು ಕಂಪ್ನಿ ಗಣೇಶ್ ಅವರು ಕಂಪ್ನಿ ಬಗ್ಗೆ, ತಾಲೂಕಾ ಬಗ್ಗೆ ಏನ್ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರು ಮನ್ಸಾರೆ ಮಾಡಿರೋದು. ನಮ್ಗೆಲ್ಲ ಗೊತ್ತೈತಂಗೆ ಬಹಳ ವರ್ಷದಿಂದ ತಾವು ನೋಡಿದೀರಾ, 50-60 ವರ್ಷದಿಂದ ಆಗ್ದಿರೋದ್ ಕೆಲಸ ಇವ್ರು 2018 MLA ಮೊದಲೇ ಬಾರಿ ಆಗಿ 2ನೇ ಬಾರಿ MLA ಆಗಿ ತಾವು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಗಣೇಶ್ ಅವರು ಅಂತ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ನಾನು ತಿಳ್ಕೊಂಡೆ ಈ ತಾಲೂಕನ್ನ 2018 ಹಿಡ್ಕೊಂಡು 23ವರೆಗೂ ಬಿಜೆಪಿ ಸರ್ಕಾರ ಆಯ್ತು. ಸಮ್ಮಿಶ್ರ ಸರ್ಕಾರ 1.5 ವರ್ಷ ಆಯ್ತು, 4 ವರ್ಷ ಬಿಜೆಪಿ ಸರ್ಕಾರ ಆಯ್ತು. ಆ ಬಿಜೆಪಿ ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ಗಣೇಶ್ ಅವರು ಎಷ್ಟು ಅನುದಾನ ತಂದಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಕನಿಷ್ಠ 3,000 ಕೋಟಿ ಅನುದಾನ ಬಿಜೆಪಿ ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ತಂದಿದ್ದಾರೆ. ನಮ್ ಸರ್ಕಾರ ಬಂದಿದ್ದು ತಮ್ಗೆಲ್ಲ ಗೊತ್ತಿದ್ದಂಗೆ ಈ 5 ಗ್ಯಾರಂಟಿಗಳಿಗೆ ಕನಿಷ್ಠ 55 ಇಂದ 60,000 ಕೋಟಿ ಆಗ್ತದೆ. ಅದಲ್ಲೂ ನನ್ನ ಅನಿಸಿಕೆ ಗಣೇಶ್ ಅವರು 2,500 ಕೋಟಿ, 2.5 ವರ್ಷದಲ್ಲಿ 2,500 ಕೋಟಿ ತಂದಿದ್ದಾರೆ. ಒಟ್ಟಾಗಿ ಇವ್ರು 2 ವರ್ಷ ಅವಧಿಯಲ್ಲಿ 5,000 ಕೋಟಿ ಅನುದಾನ ತಂದು ನನ್ನ ಅನಿಸಿಕೆ 300 ಕಿಲೋಮೀಟರ್ ರಸ್ತೆಯನ್ನ ಮಾಡಿದಾರೆ ಅಂತ ಬರ್ತಾ ನೋಡ್ಕೊಂಡು ಬಂದೆ. ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ಒಂದ್ ಕಡೆ ಎಲ್ಲಾ ಕಡೆ ರಸ್ತೆಯನ್ನ ಮಾಡಿದಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂಡು ಬರ್ತಾ ಇದ್ದೆ. ನಾನು ಗಣೇಶ್ ಅವ್ರಿಗೆ ಬಹಳ ಇತ್ತೀಚೆಗೆ ಬಹಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೀನಿ. ನನ್ನ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ನನ್ನ ಇಲಾಖೆಯಲ್ಲೂ ಬಂದು ನನ್ಗೆ ಏನ್ ಒತ್ತಡ ಮಾಡ್ತಾರೆ, ಅಸೆಂಬ್ಲಿಯಲ್ಲಿ ಎಲ್ಲಾ ಸಂಬಂಧಪಟ್ಟ ಮಂತ್ರಿ ಹಂಗೆ ಒಂಥರ ಕ್ಲರ್ಕ್ಗಳು ಹೆಂಗ್ ತಿರುಗ್ತಾರೆ, ಆ ತರ ತಾಲೂಕ್ ಸಂಬಂಧಪಟ್ಟ ಕೆಲಸಕ್ಕೆ ಎಲ್ಲಾ ಮಂತ್ರಿಗಳು ತಿರುಗ್ತಾರೆ. ನಾನು ಹೇಳ್ತೀನಿ, ಗಣೇಶ್ ಅವರೇ ನೀವು 2 ಬಾರಿ MLA ಆಗಿದ್ದೀರಾ, ಏನಕ್ಕೆ ಇಷ್ಟೆಲ್ಲ ಇದು ಮಾಡ್ತೀರಾ ಅಂದ್ರೆ, ಇಲ್ಲ ಅಣ್ಣ ತಾಲೂಕ್ ಜನ ನನ್ನ ನಂಬಿಟ್ಟಿದ್ದಾರೆ, ಅವ್ರು ನನ್ನ MLA ಮಾಡಿದ್ದಾರೆ, ಅವ್ರು ನನ್ನ ಸೇವಕ, ನನ್ನ ಕೊನೆ ಉಸಿರುವರೆಗೂ ಅವ್ರ ಸೇವೆ ನಾನು ಮಾಡ್ಬೇಕಾಗ್ತದೆ, ಋಣ ನಾನು ತೀರ್ಸ್ಬೇಕು. ಅವ್ರ ಋಣ ತೀರ್ಸ್ಬೇಕಾದ್ರೆ ನಾನು ಅಭಿವೃದ್ಧಿ ಕೆಲಸ ಮಾಡಿ ಅವ್ರ ಜನಗಳಿಗೆ ಸೇವೆ ಮಾಡಿ ನನ್ನ ಋಣನ ತೀರ್ಸ್ಬೇಕಾಗ್ತದೆ ಅಂತ ಪ್ರತಿ ಇಲಾಖೆಯಲ್ಲಿ ಹೋಗಿ ಆ ಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳಿಗೆ ಕಾಲ್ ಕೈ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾರೆ.
ಅದ್ರ ಜೊತೆ ನಾನು ವಸತಿ ಮಂತ್ರಿ ಆಗಿದ್ದೀನಿ. ನಂತವನು ಬಹಳ ಸತಿ ಬಂದು ಮನೆಗಳು ಬಹಳ ವರ್ಷದಿಂದ ಕೊಟ್ಟಿಲ್ಲ. 2018 ಏನ್ ಗಣೇಶ್ ಅವರು 900 ಮನೆ ಕೊಟ್ಟಿದ್ರು. ಅದಾದ್ಮೇಲೆ ಮನೆಗಳು ಕೊಡೋಕೆ ಸಾಧ್ಯ ಆಗಿಲ್ಲ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ 2013 ಹಿಡ್ಕೊಂಡು 2018 ಏನ್ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರು. ಹಿಂದಿನ ಸರ್ಕಾರದಲ್ಲಿ 14,58,000 ಮನೆಗಳು ಕೊಟ್ಟಿದ್ರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದು 2 ವರ್ಷದಿಂದ ಮನೆಗಳು ನಾವು ಕೊಟ್ಟಿಲ್ಲ. ಕಾರಣ ಅಂದ್ರೆ ಮನೆಗಳು ಕೊಟ್ಟಿಲ್ಲ ಅಂದ್ರೆ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 14,53,000 ಮನೆಗಳು ಕೊಟ್ಟಿದ್ರು. ಸಮ್ಮಿಶ್ರ ಸರ್ಕಾರ ಮತ್ತೆ ಬಿಜೆಪಿ ಸರ್ಕಾರದಲ್ಲಿ 5 ಲಕ್ಷ ಮನೆಗಳು ಕೊಟ್ಟಿದ್ರು. ಒಟ್ಟಾಗಿ 19 ಲಕ್ಷ ಮನೆಗಳು ಆನ್ ಗೋಯಿಂಗ್ ಕೆಲಸ ನಡೀತಾ ಇತ್ತು. ಮನೆ ಮುಖ್ಯಮಂತ್ರಿಗಳು ಓದ್ ಬಜೆಟ್ ಮೀಟಿಂಗ್ ಅಲ್ಲಿ ಇಲ್ಲ ಇದು 1,20,000 ಬಡವ್ರು ಏನ್ ಮಾಡೋಕು ಸಾಧ್ಯ ಆಗಲ್ಲ, ಅವ್ರಿಗೆ ದರನ ಹೆಚ್ಚು ಮಾಡ್ಬೇಕಂತ ಚಿಂತನೆ ಮಾಡ್ತಾ ಇದ್ರು. ಹೋದ್ ಸತಿ ಏನಾಯ್ತು, ಆನ್ ಗೋಯಿಂಗ್ 9 ಲಕ್ಷ ಕೆಲಸ ನಡೆದ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ಹೋದ್ ವರ್ಷದ ಆನ್ ಗೋಯಿಂಗ್ ಮನೆಗಳಿಗೆ ಕೆಲಸ ನಡೀತಾ ಇದೆ, ಅದ್ ಮುಗಿಸ್ಬಿಡು ಈ ವರ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳು ಮನೆ ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ, ಚಿಂತನೆ ಮಾಡಿದ್ದಾರೆ. ಏನ್ ನಾವು ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ 1,20,000 ಕೊಡ್ತೀವಿ ನಾವು, ಅದು 1,20,000 ಪಾಪ ಏನೇನು ಮಾಡಕ್ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ಮನೆಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷ ತಾವ್ ಏನ್ ಟಾರ್ಗೆಟ್ ಕೊಡ್ತೀರಾ, 3 ಲಕ್ಷ ಟಾರ್ಗೆಟ್ ಕೊಡ್ತೀರಾ, 3 ಲಕ್ಷ ಟಾರ್ಗೆಟ್ ಕೊಡ್ತಾರ ಸರ್, 1 ಲಕ್ಷ ಟಾರ್ಗೆಟ್ ಕೊಡಿ. ಅದ್ 3.5 ಲಕ್ಷ ಜನರಲ್ ಮಾಡಿ 4 ಲಕ್ಷ SC/ST ಮಾಡಿ ಅಂತ ಮನೆಯ ಮುಖ್ಯಮಂತ್ರಿ ಕೇಳಿದೀನಿ. ನಾನು ಗಣೇಶ್ ಅವ್ರಿಗೆ ಈ ಒಂದು ಸಭೆ ಮುಖಾಂತರ ನಾನು ಮಾತನ್ನ ಕೊಡ್ತೀನಿ. ಪ್ರತಿ ಸಲ ನೀವು ಕಾಲ್ ಹಿಡಿತೀನಿ, ನೀವು ಏನ್ ಹೇಳ್ತೀರಾ ಮಾಡ್ತೀನಿ, ನನ್ನ ಮನೆಗಳು ಕೊಡಿ ಅಂತ ಕೇಳ್ಕೊಳ್ತಾ ಇದ್ರು. ನನ್ ಗಣೇಶ್ ಅವ್ರಿಗೆ ಅಂತ ಇದ್ದೆ, ಬೇಡ ಗಣೇಶ್ ಅವರೇ, ಈಗ 1,20,000 ಮನೆಗಳು ತಗೊಳ್ಳೋದು ಬೇಡ, ನಾವು ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ 4 ಲಕ್ಷ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಈ ಬಾರಿ ಟಾರ್ಗೆಟ್ ಅನ್ನ ಕೊಡ್ತಾರೆ. ನಾನು ಇವತ್ತು ಈ ವಿವೇಕಿ ಮುಖಾಂತರ ನಾನು ಗಣೇಶ್ ಅವ್ರಿಗೆ ಮಾತು ಕೊಡ್ತೀನಿ. ಇವ್ರು 2,000 ಮನೆಗಳು ಅಂತ ಕೇಳಿದ್ದಾರೆ. ಕನಿಷ್ಠ ಈ ವರ್ಷದಲ್ಲಿ 3,000 ಮನೆಗಳು ಕೊಡ್ತೀನಿ. ಈ 2 ವರ್ಷ ಅವಧಿಯಲ್ಲಿ 5,000 ಮನೆ ಕೊಡ್ತೀನಿ. 3,000 ಕೊಡ್ತೀನಿ, ಸುಳ್ಳು ಹೇಳೋದ್ ಬೇಡ, 3,000 ಕೊಡ್ತೀನಿ. ಆಗ ಹೇಳ್ತಾ ತಮ್ಗೆಲ್ಲ ಗೊತ್ತಿದೆ, ನಾನು ಒಂದು 5 ನಿಮಿಷ ಎತ್ಕೊಳ್ತೀನಿ. ಇಂಥ ಟೈಮಲ್ಲಿ ತಾವು ಬೇರೆ ಕಾರ್ಯಕ್ರಮ ನೋಡಕ್ ಕಾತರದಿಂದ ಕಾಯ್ತಾ ಇದ್ದೀರಾ. ಏನಪ್ಪಾ ಇದು ರಾಜಕಾರಣಿಗಳು ಮಧ್ಯದಲ್ಲಿ ಬಂದು ರಾಜಕೀಯ ಭಾಷಣ ಮಾಡ್ತಾರಂತ ತಾವು ದಯಮಾಡಿ ಬೇಜಾರು ಮಾಡ್ಕೊಂಡ್ಬೇಡು. ಇನ್ 2-3 ನಿಮಿಷ ನಾನು ಮಾತಾಡ್ತೀನಿ. ನಾನು ವಸತಿ ಮಂತ್ರಿ ಆದ್ಮೇಲೆ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಲಮ್ ಬೋರ್ಡ್ಗೆ ಸ್ಯಾಂಕ್ಷನ್ ಮಾಡಿದ್ರು. ಅದೇ ತರ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಹೇಳ್ಬಿಟ್ಟು 47,856 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಒಟ್ಟಾಗಿ 2,30,30,000 ಮನೆಗಳು. ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ, SC/ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ ನಾವು 3 ಲಕ್ಷ ರೂಪಾಯಿ ಆಗ್ತದೆ. 4.5 ಲಕ್ಷ ರೂಪಾಯಿ ಬೆನಿಫಿಷರಿ ಕಟ್ಟಬೇಕಾಗ್ತದೆ. ಪಾಪ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲ್ ಆಗಿ 2,30,000 ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು 9,500 ಕೋಟಿ ಬರಬೇಕಾಗಿತ್ತು. ಅದ್ರಲ್ಲಿ ಬರೇ 310 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ. ಆದ್ಮೇಲೆ ಬಡವ್ರು ಕೊಡಕ್ ಸಾಧ್ಯ ಆಗಿಲ್ಲ, ಕೊಟ್ಟಿಲ್ಲ. ಮನೆ ಎಲ್ಲ ಅನ್ಕಂಪ್ಲೀಟ್ ಆಗಿತ್ತು. ನಾನು ವಸತಿ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗೋಪ ತರೋದಿದ್ದು, ಏನಕ್ಕೆ ಗ್ಯಾರಂಟಿಗಳಿಗೆ 55,000-60,000 ಕೋಟಿ ಆಗ್ತದೆ. ಈ ಮನೆಗಳಿಗೆ ಕಂಪ್ಲೀಟ್ ಮಾಡ್ಬೇಕಾದ್ರೆ ಕನಿಷ್ಠ 9,500 ಕೋಟಿ ಬೇಕಾಗ್ತದಂತ ನಾನು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. ಬಿಜೆಪಿ ಸರ್ಕಾರ 4 ವರ್ಷ ಇತ್ತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಸರ್, ಬಡವರು ದುಡ್ಡು ಕೊಟ್ಟಕ್ ಸಾಧ್ಯ ಆಗಲ್ಲ ಸರ್. ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 4-5 ರಿವ್ಯೂ ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ. ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ, 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರೆ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಎಲ್ಲ ವಿರೋಧ ಪಕ್ಷದವ್ರು ಏನಂದ್ರು, ಈ 5 ಗ್ಯಾರಂಟಿಯನ್ನ ಘೋಷಣೆ ಏನ್ ಮಾಡಿದ್ದಾರೆ ಚುನಾವಣೆ ಟೈಮಲ್ಲಿ ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ. ಈ ಗ್ಯಾರಂಟಿಗಳು ಲಾಗು ಮಾಡಕ್ಕೆ ಸಾಧ್ಯ ಆಗಲ್ಲ. ಈ ಗ್ಯಾರಂಟಿಗಳು ಲಾಗು ಮಾಡ್ಬೇಕಾದ್ರೆ ಕನಿಷ್ಠ 55,000-60,000 ಕೋಟಿ ಆಗ್ತಾ ಇದ್ರು. ನಮ್ ಸರ್ಕಾರ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ಜಾರಿ ಮಾಡಿದ್ರೆ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಈ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿರಲಿಲ್ಲ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ ನೀನ್ ಹೇಳ್ತಾರ ಸತ್ಯ, ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಅದ್ ಎಷ್ಟೆಲ್ಲ ಕಷ್ಟ ಆಗ್ಲಿ, ಎಷ್ಟೆಲ್ಲ ತೊಂದರೆ ಆಗ್ಲಿ, ಸರ್ಕಾರ ವತಿಯಿಂದ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ತಂದು
2024 ಮಾರ್ಚ್ ಫೆಬ್ರವರಿಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಮಾರ್ಚ್ ಅಲ್ಲಿ 2024 ಮಾರ್ಚ್ ಅಲ್ಲಿ 36,789 ಮನೆ ಕೊಟ್ವಿ. ಇದೇ ಹೋದ ತಿಂಗಳಲ್ಲಿ 24ನೇ ತಾರೀಕೆ ಜನವರಿ 24ನೇ ತಾರೀಕೆ 42,345 ಮನೆಗಳು ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದ್ಮೇಲೆ 80,000 ಮನೆಗಳು ಕೊಟ್ವಿ. ಏನಕ್ಕೆ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗ್ಲಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಅವ್ರು ಇರಲಿಲ್ಲ, ಅಂದ್ರೆ ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ ಅಂತ ಅವ್ರು ಮನೆಗಳು ಕೊಡಕ್ ಸಾಧ್ಯ ಆಗಿಲ್ಲ. ನಮ್ ಸರ್ಕಾರ ಇರೋದೇ ಬಡವ್ರ ಪರ ಅಂತ ನಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ. ಮುಂದಿನ ದಿನಲ್ಲಿ ಇನ್ನ 31,000 ಜುಲೈಯಲ್ಲಿ ಇನ್ನ 36,000 ಮನೆಗಳು ಕೊಡ್ಬೇಕಂತ ನಾವು ತೀರ್ಮಾನ ಮಾಡಿದೀವಿ. ನಮ್ ಗಣೇಶ್ ಅವರು ಇಷ್ಟೆಲ್ಲ ಒಳ್ಳೆ ನಾನು ಹೇಳ್ತಿಲ್ಲ, ಒಂಥರ ಜನ ಸಾಗರ ನೋಡ್ರೆ ನನ್ನಂತೂ ಎಷ್ಟು ಖುಷಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈ ಇಂಥ ಕಾರ್ಯಕ್ರಮಕ್ಕೆ ಮನೆ ಮುಖ್ಯಮಂತ್ರಿ ನಾವು ಕರೆಸಬೇಕಾಗಿತ್ತು. ಗಣೇಶ್ ಅವ್ರಿಗೆ ನಾನು ಇವತ್ತು ಮಾತನ್ನ ಕೊಡ್ತೀನಿ. ನಾನು ಬರೋ ಉತ್ಸವದಲ್ಲಿ 27 ಏನು ನಾವು ಕಂಪ್ಲೀಟ್ ಉತ್ಸವ ಮಾಡ್ತೀವಿ, ಅವಾಗ ಖಂಡಿತ ನಾನು ಮನೆ ಮುಖ್ಯಮಂತ್ರಿ ಕರ್ಕೊಂಡ್ ಬರಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವ್ರು ಇಂಥ ಕಾರ್ಯಕ್ರಮ ಅಂದ್ರೆ ಖಂಡಿತ ಅವ್ರು ಬರ್ತಾರೆ. ಇದು ಯಾರಿಂದ ಹೇಳ್ದಲ್ಲ, ನಾನು ಈ ತಾಲೂಕು ಉತ್ಸವ ಇದು ಯಾರೂ ಮಾಡಕ್ ಸಾಧ್ಯ ಆಗಲ್ಲ. ಒಬ್ನೇ ಒಂದ್ ಮಾಡಕ್ ಆಗ್ತಾ ಇರೋದು ಸಿಂಗಂ ಗಣೇಶ್, ಬೇರೆ ಯಾರಿಂದಾನು ಮಾಡಕ್ ಸಾಧ್ಯ ಆಗಲ್ಲ. ಇನ್ನೊಂದ್ ಬಾರಿ ತಮ್ಗೆಲ್ಲ ಉತ್ಸವದ ಶುಭಾಶಯ ಕೋರಿ ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.